ಸೊಂಟ ನೋವು, ಇವೆರಡು ಕಾಲು ನೋವು, ಮಲ್ಲಿಗಮ್ಮ. ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಕರ್ತನ ಬಾಧಕ್ಕೆ ಬಂದಿದ್ದೇನೆ. ಈ ತಾಯಿಯ ಆರೋಗ್ಯ ಪ್ರಾರ್ಥಿಸ್ತೇನೆ. ಸೊಂಟ ಮತ್ತು ಕಾಲಿನ ನೋವಿನಿಂದ ಪೂರ್ಣವಾದ ಬಿಡುಗಡೆ ಕೊಡಬೇಕು ಕರ್ತನ ಕೇಳ್ಕೊತೀನಿ. ಯೇಸುವಿನ ನಾಮದಲ್ಲಿ ಸೊಂಟದ ಮೇಲೆ ಹೊಡುವಂತ ರೋಗಾತ್ಮ ಶಕ್ತಿಯನ್ನು ಯೇಸುವಿನ ನಾಮದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದೇನೆ. ಫ್ರೀ ಆಗಲಿ, ಔಟ್ ನೇಮ್ ಆಫ್ ಜೀಸಸ್. ಸೊಂಟ ಫ್ರೀ ಆಗಲಿ, ಕಾಲುಗಳು ಫ್ರೀ ಆಗಲಿ, ಕಾಲುಗಳು ಫ್ರೀ ಆಗಲಿ. ರೈಟ್ ನಾವ್ ಇನ್ ದ ನೇಮ್ ಆಫ್ ಜೀಸಸ್. ಇರುವ ಶರೀರ ಪವಿತ್ರಾತ್ಮನ ಗರ್ಭಗುಡಿ ಆಗಿದೆ. ಆ ರೋಗಾತ್ಮಕ ಶರೀರದಲ್ಲಿ, ಸೊಂಟದಲ್ಲಿ, ಕಾಲುಗಳಲ್ಲಿ ಇರುವುದಕ್ಕೆ ಅಧಿಕಾರ ಇಲ್ಲ. ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ಬಾಸುಂಡೆಗಳ ಮೂಲಕ ತಾಯಿ ಗುಣವಾಯಿತು. 107 ಕೀರ್ತನೆ 20ನೇ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನು ತನ್ನ ವಚನವನ್ನು ದೂತನ ಮಧ್ಯೆ ಕಳಿಸಿ ಅವರಿಗೆ ಸೌಖ್ಯ ಕೊಟ್ಟನು, ಸಮಾಧಿಗೆ ಸೇರದಂತೆ ಕಾಪಾಡಿದನು. ಲೂಕ 10:19. ಹಾವುಗಳನ್ನು, ಚೇಳುಗಳನ್ನು, ವೈರ್ಯ ಸಮಸ್ತ ಬಲವನ್ನು ತುಳಿದಕ್ಕೆ ಅಧಿಕಾರ ಶಕ್ತಿಯನ್ನು ಕೊಟ್ಟಿದ್ದಾನೆ. ಆತನ ಯಾವುದೇ ಕೇಡು ಮಾಡದ ಫ್ರೀ ಆಗಲಿ ನಾಮದಲ್ಲಿ. ಇವರ ಆರೋಗ್ಯವನ್ನು ಕಟ್ಟಿದಂತ ಆ ಕಟ್ಟುಗಳು ಅಡಿಯಲಿ, ಆ ದುರಾತ್ಮ ಕಟ್ಟುಗಳು ಅಡಿಯಲಿ. ಇವರ ಸೊಂಟ ಮತ್ತು ಕಾಲುಗಳು ಫ್ರೀ ಆಗಲಿ. ಸೊಂಟ ಮತ್ತು ಕಾಲುಗಳ ಮೇಲೆ ದೈವಿಕ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದೇನೆ. ನರಗಳ ಮೇಲೆ, ಎಲುಬಿನ ಮೇಲೆ, ಬ್ಲಡ್ ಸರ್ಕ್ಯುಲೇಷನ್ ಮೇಲೆ ಸೌಖ್ಯವನ್ನು ಯೇಸುವಿನ ಹೆಸರು ರಿಲೀಸ್ ಮಾಡ್ತಾ ಇದ್ದೇನೆ. ಆಮೇಲೆ ಈಗ ನೋಡಮ್ಮ, ನೋವಿಲ್ಲಲ್ಲ? ಓಕೆ ಓಕೆ. ಸೊಂಟ ಸರಿ ಆಯ್ತಲ್ಲ? ನೋಡಿ ನೋಡಿ, ಹೇಳಿ. ಓಕೆ, ನೋವುಂಟಾ? ನೋವಿಲ್ಲ ಅಲ್ಲ? ಓಕೆ. ಯೇಸುವಿಗೆ ಸ್ತೋತ್ರ ಹೇಳಮ್ಮ. ಸೌಖ್ಯ ಸ್ತೋತ್ರ.